ನಮಸ್ತೆ, ನಾನು ಶ್ರೀತಾ ಶ್ರೀನಿವಾಸ್ ಅಂತ. ನಾನು ಈ ದೇವಸ್ಥಾನಕ್ಕೆ ಸುಮಾರು ಒಂದು 3-4 ವರ್ಷದಿಂದ ಬರ್ತಿದ್ದೀನಿ. ನನ್ಗೆ ಗುರುಗಳು ಏನಿಲ್ಲ ಅಂದ್ರೆ ಒಂದು 5 years ಇಂದ ಪರಿಚಯ. ನನಗೆ ಪ್ರತಿ ಒಂದನು ಇವತ್ತಿನವರೆಗೂ ನಾನು ಏನೇ ನಡೀತಾ ಇದ್ರು ಅದೆಲ್ಲ ನನ್ ಗುರುಗಳು ಹೇಳಿದ್ದಾರೆ. ನಾನು ಅವ್ರನ್ನ ಪ್ರತಿ ಒಂದನು ನಾನು ಏನೇ ಕೆಲಸ ಮಾಡ್ಬೇಕಾದ್ರು ಗುರುಗಳ ಒಂದು ಸಜೆಷನ್ಸ್ ತಗೊಂಡೇ ನಾನು ಮಾಡೋದು. ಈ ದೇವಸ್ಥಾನದ್ದು ಹೇಳ್ಬೇಕಂದ್ರೆ ಈ ದೇವಸ್ಥಾನದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಖಂಡಿತ ಇದೆ. ಇಲ್ಲಿ ಬಂದಾಗಿಂದಾನು ಅಷ್ಟೇ, ಏನಾರು ಅನ್ಕೊಂಡ್ ಬಂದ್ರೆ ಏನಾರು ಕೇಳ್ಕೊಂಡು ಹೋದ್ರೆ ಖಂಡಿತ ಅದ್ ನೆರವೇರುತ್ತೆ. ತುಂಬಾನೇ ನೀವ್ ಒಂದ್ಸಲಿ ಇಲ್ಲಿ ಬಂದ್ರೆ ಗೊತ್ತಾಗತ್ತೆ ಯಾವ ತರ ಪಾಸಿಟಿವ್ ವೈಬ್ಸ್ ಇದೆ ಅಂದ್ರೆ. ಆಮೇಲೆ ಇಲ್ಲಿ ಏನ್ ವಿಶೇಷ ಅಂದ್ರೆ ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೆ ಪ್ರತ್ಯಂಗರ ಹೋಮ ಮಾಡ್ತಾರೆ. ಎಷ್ಟೋ ಜನದ ಜಾತಕದಲ್ಲಿ ಎಷ್ಟೋ ಅವ್ರಿಗೆ ಈ ತರ ಏನೋ ಮಾಟ ಮಂತ್ರನೋ ಅಥವಾ ಇನ್ನೇನೋ ಇರುತ್ತೆ. ಅದನ್ನ ಆ ಜಾತಕದಲ್ಲಿ ನೋಡಿ ಗುರುಗಳೇ ಇಲ್ಲಿಗೆ ರೆಫರ್ ಮಾಡ್ತಾರೆ, ಇದು ಪೂಜೆ ಮಾಡಿಸ್ಕೊಳ್ಳಿ ಅಂತ. ಆತರ ಪೂಜೆ ಮಾಡಿಸ್ಕೊಂಡವ್ರಿಗೆ ಎಷ್ಟೊಂದ್ ಜನಕ್ಕೆ ಒಳ್ಳೇದಾಗಿದೆ. ಆಮೇಲೆ ಸುಮಾರು ಜನ ಸೆಲೆಬ್ರಿಟೀಸ್ ಕೂಡ ಬಂದು ಹೋಗಿದ್ದಾರೆ ಇಲ್ಲಿ. ಸೊ ತುಂಬಾ ಜನಕ್ಕೆ ಇಲ್ಲಿ ಒಳ್ಳೇದಾಗಿದೆ. ನಿಮ್ಗೂ ಒಳ್ಳೇದಾಗ್ಬೇಕಂದ್ರೆ ಒಂದ್ಸಲಿ ಬಂದು ನೀವೇ ಎಕ್ಸ್ಪೀರಿಯನ್ಸ್ ಮಾಡಿ ಶಿವನ ದರ್ಶನ ಮಾಡಿ ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ಅನುಭವ ಆಗತ್ತೆ. ಹಾಗೆ ಗುರುಗಳನ್ನೂ ನೀವು ಮೀಟ್ ಮಾಡ್ಬೋದು. ನನಗೆ ಪ್ರತಿಯೊಂದು ಅವ್ರು ನನ್ನ ಲೈಫ್ ಅಲ್ಲಿ ಏನ್ ನಡೀತಿದೆ ಎಲ್ಲ ಕರೆಕ್ಟ್ ಆಗಿ ಹೇಳಿದ್ದಾರೆ. ನಾನು ಏನೇ ಇವತ್ತು ನಾನೊಂದು ಆಂಕರಿಂಗ್ ನಾನು ಅವಾಗ ಏನು ಮಾಡ್ತಿರ್ಲಿಲ್ಲ. ನಾನೀಗ ಸುಮಾರು ಇಂಟರ್ವ್ಯೂಸ್ ಮಾಡಿದೀನಿ. ನಾವ್ ಹೇಳದ್ಮೇಲೆ ಸುಮಾರು ಪ್ರಮೋಷನ್ಸ್ ಮಾಡಿದೆ. ಅವ್ರು ಹೇಳ್ದಂಗೆ ಅದು ನಡೀತಾ ಹೋಗ್ತಾ ಇದೆ. ನನ್ಗೆ ಜಾತಕ ನೋಡ್ತಿದಂಗೆನೆ ಹೇಳ್ತಾರೆ ಅವ್ರು. ಜಾತಕ ನೋಡ್ತಿದಂಗೆ ಹೇಳ್ತಾರೆ. ಆಮೇಲೆ ಏನಿದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಯಾವ್ದೇ ತರ ಇದ್ರು ಸುಮ್ನೆ ಆಮೇಲೆ ಅದನ್ನ ಹೋಮ ಮಾಡ್ಸಿ ಮತ್ತೆ ಇನ್ನೇನೋ ಮಾಡ್ಸಿ ಅಂತ ಖಂಡಿತ ಹೇಳಲ್ಲ. ಏನಾದ್ರು ಮಂತ್ರ ಕೊಡ್ತಾರೆ, ಅದನ್ನ ಚಾಂಟ್ ಮಾಡಿ ಅಂತ ಹೇಳ್ತಾರೆ. ಖಂಡಿತ ಅದು ಆ ಚಾಂಟಿಂಗ್ ಅಲ್ಲಿ ಅದು ಖಂಡಿತವಾಗ್ಲೂ ಆ ರೆಮಿಡಿ ಸಿಗ್ತಾ ಇದೆ. ಯಾಕಂದ್ರೆ ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೇನೆ. ಬನ್ನಿ, ದೇವ್ರ ದರ್ಶನ ಮಾಡಿ, ನಿಮ್ಗೆ ಅದ್ರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ನಿಮ್ಗೆ ಯಾವ ತರ ಅನ್ಸುತ್ತೆ ನೀವ್ ಬರ್ಬೇಕಂದ್ರೆ ನೆಕ್ಸ್ಟ್ ನೀವೇ ಬರ್ತೀರಾ. ನನ್ನ ಪ್ರಕಾರ ಒಂದ್ಸಲಿ ಬಂದ್ಮೇಲೆ ಯಾರು ಬರ್ದಿರಾ ಅಂತ ಹೋಗಲ್ಲ, ಖಂಡಿತ ಬರ್ತೀರಾ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಅದು.